ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾಸ್ಟ್ ಅಕೌಂಟಿಂಗ್ನಲ್ಲಿ ಆಪರೇಟಿಂಗ್ ಕಾಸ್ಟಿಂಗ್ನ 15 ಅಂಕಗಳ ಪ್ರಶ್ನೆಗಳನ್ನ ಹೇಗೆ ಉತ್ತರಿಸಬೇಕು ಅಂತ ನೋಡೋಣ. 15 ಅಂಕಗಳನ್ನ ಪ್ರಶ್ನೆಗಳನ್ನ ಉತ್ತರಿಸಬೇಕಾದ್ರೆ ನೀವು 3 ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಮೊದಲನೇ ಸ್ಟೆಪ್ ಯಾವುದು ಅಂದರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಿಲೋಮೀಟರ್ಸ್ ಆ್ಯಂಡ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಆರ್ ಟೋಟಲ್ ಟನ್ ಕಿಲೋಮೀಟರ್ಸ್. ಸೊ ಫಸ್ಟ್ ಏನು ಮಾಡ್ಕೋಬೇಕಂದ್ರೆ ಟೋಟಲ್ ಕಿಲೋಮೀಟರ್ಸ್ನ ಕಂಡುಹಿಡ್ಕೋಬೇಕು. ಅಲ್ಲೇನಾದರೂ ಕೊಟ್ಟಿದ್ದರೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ನೀವು ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರು ಅಷ್ಟೇ, ಟೋಟಲ್ ಟನ್ ಕಿಲೋಮೀಟ್ರ್ ಅಷ್ಟೇ. ಕೊಟ್ಟಿಲ್ಲ ಅಂದರೆ ನಿಮ್ಗೆ ಅವಶ್ಯಕತೆ ಬಿದ್ದರೆ ಅದನ್ನು ಕಂಡುಹಿಡ್ಕೋಬೇಕಾಗತ್ತೆ. ಸೊ ಟೋಟಲ್ ಕಿಲೋಮೀಟರ್ಸ್ ಅಂತ ಹೇಳಿದಾಗ ಸೊ ಆ ವೆಹಿಕಲ್ಲು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ನೀವು ಅದನ್ನು ಕಂಡುಹಿಡ್ಕೋಬೇಕು. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಅಂತಂದರೆ ಎಷ್ಟು ಪ್ಯಾಸೆಂಜರ್ಸು ಇನ್ಕ್ಲೂಡಿಂಗ್ ದ ಟೋಟಲ್ ಕಿಲೋಮೀಟರ್ಸ್ ಆ್ಯಂಡ್ ಕೆಪಾಸಿಟಿ ಯುಟಿಲೈಸ್ನ ತೊಗೊಳ್ಬೇಕಾಗತ್ತೆ. ಟೋಟಲ್ ಟನ್ ಕಿಲೋಮೀಟರ್ಸ್ ಅಂದಾಗ ಅದು ಗೂಡ್ಸ್ ವೆಹಿಕಲ್ ಆಗಿದ್ದರೆ ಅಲ್ಲಿ ನೀವು ಟೋಟಲ್ ಕಿಲೋಮೀಟರ್ಸ್. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರು ಅದು ಬಸ್ ಆಗಿದ್ದರೆ ಅಂದರೆ ಪ್ಯಾಸೆಂಜರ್ಸ್ನ ಕ್ಯಾರಿ ಮಾಡ್ತಾಯಿದ್ರೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರನ್ನ ಕಂಡುಹಿಡ್ಕೋಬೇಕು. ಸೊ ವೆಹಿಕಲ್ ಇಫ್ ಇಟ್ ಕ್ಯಾರೀಸ್ ಗೂಡ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಟನ್ ಕಿಲೋಮೀಟರ್ಸ್. So second step is to calculate the total operating cost. So when we have to calculate the total operating cost, first we have to identify the expenses or charges or costs into fixed or standing charges, maintenance charges and running charges. What are these fixed or standing charges? Fixed costs or standing charges are those charges which will not vary with the running of vehicles. ಸೊ ಅದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಂದರೆ ವೆಹಿಕಲ್ ಓಡಿದ್ರೂ ಸಹ ಓಡದೇ ಇದ್ದರೂ ಸಹ ನೀವು ಆ ಎಕ್ಸ್ಪೆನ್ಸಸ್ನ ಬೇರ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ನೋಡಿ, ರೆಂಟ್ ಇರ್ಬೋದು, ವೆಹಿಕಲ್ ಟ್ಯಾಕ್ಸ್ ಇರ್ಬೋದು, ಸ್ಯಾಲ್ರಿ ಆಫ್ ಆಪ್ರೇಟಿಂಗ್ ಮ್ಯಾನೇಜರ್ಸು, ಸೂಪರ್ವೈಸರ್ಸು, ಇನ್ಶೂರೆನ್ಸು, ಲೈಟಿಂಗು, ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ಸು ಇವೆಲ್ಲ ಏನಾಗುತ್ತೆ. ಸೊ ನೀವು ವೆಹಿಕಲ್ ರನ್ ಮಾಡಿ ಬಿಡಿ ಅದನ್ನು ನೀವು ಎಕ್ಸ್ಪೆನ್ಸಸ್ನ ಇನ್ಕರ್ ಮಾಡಬೇಕು. ಸೆಕೆಂಡ್ ಒನ್ ಏನು, ಮೇಂಟೆನೆನ್ಸ್ ಚಾರ್ಜಸ್ ಅಂತ ನೀವು ಅಲ್ಲಿ ಮಾಡ್ಕೋಬೇಕಾಗತ್ತೆ. ಮೇಂಟೆನೆನ್ಸ್ ಚಾರ್ಜಸ್ ಅಂದರೆ ನಿರ್ವಹಣಾ ವೆಚ್ಚಗಳು. ಸೊ ಅಲ್ಲಿ ಅವು ವೆಹಿಕಲ್ನ ಮೇಂಟೈನ್ ಮಾಡಲಿಕ್ಕೋಸ್ಕರ ರಿಪೇರ್ಸು ಅಥವಾ ಮೇಂಟೆನೆನ್ಸು, ಎಕ್ಸ್ಪೆನ್ಸಸ್ ಆಫ್ ಚೇಂಜಿಂಗ್ ದ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್ ಇರ್ಬೋದು, ಅವನ್ನೆಲ್ಲ ನೀವು ಮೇಂಟೆನೆನ್ಸ್ ಚಾರ್ಜಸ್ ಅಂತ ನೀವು ತೊಗೊಳ್ತೀರಿ. ನೆಕ್ಸ್ಟ್ ಅದರಲ್ಲಿ ರನ್ನಿಂಗ್ ಚಾರ್ಜಸ್ ಅಂತ ತೊಗೊಂಡ್ರೆ ಸೊ ಅಲ್ಲಿ ನೀವು ಆ ವೆಹಿಕಲ್ನ ರನ್ ಮಾಡಿದರೆ ಅದನ್ನ ವೇರಿಯಬಲ್ ಚಾರ್ಜ್ ಅಂತಲೂ ಕರಿಬೋದು. ರನ್ನಿಂಗ್ ಚಾರ್ಜಸ್ಸು ಯಾವುದಾಗಿರುತ್ತೆ ಅಂದರೆ ಸೊ ಯಾವುದು ನೀವು ವೆಹಿಕಲ್ ರನ್ ಮಾಡಿದಾಗ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೆಟ್ರೋಲು, ಡೀಸಲ್ಲು, ಸೊ ಅವೆಲ್ಲನೂ ನಾವು ರನ್ನಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ. ಸೊ ಥರ್ಡ್ ಸ್ಟೆಪ್ ಏನಂದರೆ ಸೊ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ ಕಿಲೋಮೀಟರ್ ಆರ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ನಿಮಗೆ ಇದು ಫೈನಲ್ ಸ್ಟೆಪ್ ಆಗುತ್ತೆ. ಸೊ ಫೈನಲ್ ಸ್ಟೆಪ್ ಅಂತಂದರೆ ನಿಮ್ಗೆ ಏನು ಕ್ವೆಶ್ಚನ್ ಕೇಳಿರ್ತಾರೆ, ಫೈನಲ್ ಕ್ವೆಶ್ಚನ್ನು ಕಾಸ್ಟ್ ಪರ್ ಕಿಲೋಮೀಟ್ರಾ ಅಥವಾ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರಾ ಅಥವಾ ಕಾಸ್ಟ್ ಪರ್ ಟನ್ ಕಿಲೋಮೀಟ್ರಾ ಅಂತ ಕಂಡುಹಿಡಿಯೋದು ನಿಮಗೆ ಥರ್ಡ್ ಸ್ಟೆಪ್ ಆಗಿರುತ್ತೆ. ಸೊ ಇದ್ರ ಎಕ್ಸ್ಟೆನ್ಷನ್ನು ಇನ್ನೂ ಒಂದೊಂದು ಸಾರಿ ಕೇಳ್ಬೋದು. ಸೊ ಫೇರ್ ಟು ಬಿ ಫಿಕ್ಸ್ಡ್ ಪರ್ ಪ್ಯಾಸೆಂಜರ್ ಅಂತ ಅದು ನೆಕ್ಸ್ಟ್ ಅದರಲ್ಲಿ ಏನು ಕೇಳಿರ್ತಾರೆ ಕ್ವೆಶ್ಚನ್ ಅದ್ರ ಪ್ರಕಾರ ನೀವು ಅದನ್ನು ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ಪು ಇದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಇನ್ನೊಂದು ಸಾರಿ. ಫಸ್ಟ್ ಸ್ಟೆಪ್ ಏನು ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಿಲೋಮೀಟರ್ಸ್ ಫಾರ್ ದ ಗಿವನ್ ಪೀರಿಯಡ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಆರ್ ಟೋಟಲ್ ಟನ್ ಕಿಲೋಮೀಟರ್ಸ್ ಫಾರ್ ದ ಗಿವನ್ ಪೀರಿಯಡ್. ಸೊ ಗಿವನ್ ಪೀರಿಯಡ್ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ನಿಮಗೆ 1 ಮಂತೇ ಆಗಿರುತ್ತೆ. ಸೊ 1 ಮಂತಿಗೆ ನೀವು ಎಷ್ಟು ಟೋಟಲ್ ಕಿಲೋಮೀಟರ್ಸ್ ಆಗಿರುತ್ತೆ ಅದನ್ನು ಕಂಡುಹಿಡ್ಕೋಬೇಕು. ಈಗ ಅದು ಎಲ್ಲವಾಗಲೂ ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಕೆಲವು ಸಾರಿ ಮಾತ್ರ ಅವಶ್ಯಕತೆ ಇದ್ದರೆ ಮಾತ್ರ ಕಂಡುಹಿಡ್ಕೋಬೇಕು. ಯಾವಾಗ ಅವಶ್ಯಕತೆ ಇರುತ್ತೆ ಅಂದರೆ ಸೊ ಪೆಟ್ರೋಲು, ಡೀಸಲ್ಲು ಅಥವಾ ಏನಾದರೂ ಎಕ್ಸ್ಪೆನ್ಸಸ್ಸು 1 ಕಿಲೋಮೀಟ್ರಿಗೆ ಎಷ್ಟು ಅಂತ ಕೊಟ್ಟಿರ್ತಾರೆ, ಅಥವಾ ಡಿಪ್ರಿಸಿಯೇಷನ್ 1 ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಟ್ಟಿರ್ತಾರೆ. ಅಲ್ಲಿ ನಿಮಗೆ ಟೋಟಲ್ ಕಿಲೋಮೀಟರ್ಸ್ ಪರ್ ಮಂತ್ ಕೊಟ್ಟಿರಲ್ಲ. ಆವಾಗ ನಿಮ್ಗೆ ಏನಾಗುತ್ತೆ, ಟೋಟಲ್ ಕಿಲೋಮೀಟರ್ ಎಷ್ಟು 1 ಮಂತಿಗೆ ಅಂತ ಗೊತ್ತಾದಾಗ ನೀವು ಅದನ್ನು ಕಾಸ್ಟ್ ಆಪ್ರೇಟಿಂಗ್ ಕಾಸ್ಟ್ ಎಷ್ಟು ಅಂತ ನೀವು ಅಲ್ಲಿ ಕಂಡುಹಿಡ್ಕೋಬೋದು. ಒಂದು ಪೆಟ್ರೋಲ್ ಕಾಸ್ಟ್ ಎಷ್ಟಾಗುತ್ತೆ 1 ಮಂತಿಗೆ ಅಥವಾ ಡಿಪ್ರಿಸಿಯೇಷನ್ ಕಾಸ್ಟ್ ಎಷ್ಟಾಗುತ್ತೆ 1 ಮಂತಿಗೆ, ಆವಾಗ ನಿಮಗೆ ಟೋಟಲ್ ಕಿಲೋಮೀಟರ್ಸ್ ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇದೆ. ಸೊ ನೆಕ್ಸ್ಟ್ ಅದರಲ್ಲಿ ಕೊಟ್ಟಿದ್ದೀನಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಆರ್ ಟೋಟಲ್ ಟನ್ ಕಿಲೋಮೀಟರ್ ಫಾರ್ ದ ಗಿವನ್ ಪೀರಿಯಡ್. ಸೊ ಟೋಟಲ್ ಬಸ್ ಆಗಿದ್ದರೆ ಪ್ಯಾಸೆಂಜರ್ಸ್ನ ಕ್ಯಾರಿ ಮಾಡ್ತಾಯಿದ್ರೆ ಅದು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಕಂಡುಹಿಡ್ಕೋಬೇಕು. ಇಫ್ ದ ವೆಹಿಕಲ್ ಕ್ಯಾರೀಸ್ ಗೂಡ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಟನ್ ಕಿಲೋಮೀಟರ್ಸ್. ಸೊ ಫಸ್ಟ್ ಸ್ಟೆಪ್ ನೋಡಿ ಅದರಲ್ಲಿ ಮತ್ತೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಿಲೋಮೀಟರ್ಸ್ ಫಾರ್ ದ ಗಿವನ್ ಪೀರಿಯಡ್. ಅದಕ್ಕೆ ಏನೇನು ಬೇಕಾಗುತ್ತೆ ನಿಮಗೆ ಟೋಟಲ್ ಕಿಲೋಮೀಟರ್ಸ್ನ ಕಂಡುಹಿಡ್ಕೋಬೇಕಾದ್ರೆ? ನಂಬರ್ ಆಫ್ ವೆಹಿಕಲ್ಸ್ ಎಷ್ಟು ಅಂತ ಬೇಕು, ನಂಬರ್ ಆಫ್ ಟ್ರಿಪ್ಸ್ ಬೇಕು, ಡಿಸ್ಟೆನ್ಸ್ ಬೇಕು ಮತ್ತು ನಂಬರ್ ಆಫ್ ಡೇಸ್ ಬೇಕು. ಸೊ ನಂಬರ್ ಆಫ್ ವೆಹಿಕಲ್ಸು ಕೊಟ್ಟಿರ್ತಾರೆ,
ನಂಬರ್ ಆಫ್ ಟ್ರಿಪ್ಸ್, ಇಲ್ಲಿ ನೋಡಿ ಟ್ರಿಪ್ಸ್ ಅಂತ ಹೇಳಿದಾಗ ಸೊ ಇಲ್ಲಿಗೆ ಒಂದು ಕನ್ಫ್ಯೂಷನ್ ಬರ್ಬೋದು. ಇಲ್ಲಿ ರೌಂಡ್ ಟ್ರಿಪ್ಸ್ ಅಂತ ಕೊಟ್ಟಿರ್ತಾರೆ, ಒಂದು ಸತಿ ಬರೀ ಟ್ರಿಪ್ಸ್ ಅಂತ ಕೊಟ್ಟಿರ್ತಾರೆ. ಸೊ ರೌಂಡ್ ಟ್ರಿಪ್ಸ್ ಅಂತ ಕೊಟ್ಟ ತಕ್ಷಣವೇ 1 ರೌಂಡ್ ಟ್ರಿಪ್ ಮೀನ್ಸ್ ಸೊ 2 ಟ್ರಿಪ್ ಅಂತ ತೊಗೊಳ್ಬೇಕು. ಒಂದು ಊರಿಂದ ಹೋಗಿ ವಾಪಸ್ ಬರೋದು ಆನ್ವರ್ಡ್ ಆ್ಯಂಡ್ ರಿಟರ್ನ್ ಜರ್ನಿ ಇರುತ್ತೆ. ಆವಾಗ ನಾವೇನು ತೊಗೊಳ್ಬೇಕು, 2 ಟ್ರಿಪ್ಸ್. 1 ರೌಂಡ್ ಟ್ರಿಪ್ ಅಂದರೆ 2 ಟ್ರಿಪ್ಸ್, 2 ರೌಂಡ್ ಟ್ರಿಪ್ಸ್ ಅಂದರೆ 4 ಟ್ರಿಪ್ಸ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಡಿಸ್ಟೆನ್ಸ್ ಅಂದಾಗ ಇಟ್ ಮೇ ಬಿ ಗಿವನ್ ಇನ್ ಮೈಲ್ಸ್ ಆರ್ ಕಿಲೋಮೀಟರ್ಸ್. ಸೊ ದೇ ವಿಲ್ ಗಿವ್ ದ ಡಿಸ್ಟೆನ್ಸ್. ಸೊ ಆ್ಯಂಡ್ ನಂಬರ್ ಆಫ್ ಡೇಸ್. ಸೊ ನಂಬರ್ ಆಫ್ ಡೇಸು ಕೆಲವು ಸಾರಿ ನಮಗೆ ಅವರೇ ಕೊಟ್ಟಿರ್ತಾರೆ ನಂಬರ್ ಆಫ್ ಡೇಸು. 30 ಡೇಸ್ ಅಂತ ಕೊಟ್ಟಿರ್ಬೋದು, 31 ಡೇಸ್. ಸೊ ಅದು ಕೊಟ್ಟಿಲ್ಲ, ಇಫ್ ದೇ ಹ್ಯಾವ್ ನಾಟ್ ಗಿವನ್, ಇಫ್ ದೇ ಹ್ಯಾವ್ ಗಿವನ್ ದ ಮಂತ್, ಸೊ ಏಪ್ರಿಲ್ ಮಂತ್, ಆಗಸ್ಟ್ ಮಂತ್ ಅಂತ ಕೊಟ್ಟಾಗ ಏಪ್ರಿಲಲ್ಲಿ ನೋಡ್ಕೋಬೇಕು ಎಷ್ಟು ಡೇಸ್ ಇದೆ, 30 ಡೇಸ್ ಇದೆ. ಸೊ ವಿ ಹ್ಯಾವ್ ಟು ಟೇಕ್ 30 ಡೇಸ್. ಸೊ ಇಫ್ ಇಟ್ ಈಸ್ ಆಗಸ್ಟ್ ವಿ ಹ್ಯಾವ್ ಟು ಟೇಕ್ 31 ಡೇಸ್. ಸೊ ಎಲ್ಲ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಟೋಟಲ್ ಕಿಲೋಮೀಟರ್ಸ್ ಸಿಗುತ್ತೆ. ಸೊ ಆ ಟೋಟಲ್ ಕಿಲೋಮೀಟರ್ಸ್ನು ಡೈರೆಕ್ಟಾಗಿ ತೊಗೊಳ್ಬಾರ್ದು. ಅದರಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟ್ ನಾವೇನು ಮಾಡ್ಕೋಬೇಕು, ಟೋಟಲ್ ಕಿಲೋಮೀಟರ್ಸಲ್ಲಿ ಕಿಲೋಮೀಟರ್ಸ್ ಲಾಸ್ಟ್ ಫಾರ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇದ್ದರೆ, ಏನಾದರೂ ಕೆಲವು ಸರಿ ವೆಹಿಕಲ್ಲು ಪೂರ್ತಿ ತಿಂಗಳು ಓಡಿಸಿರಲ್ಲ, ಅದನ್ನು ರಿಪೇರ್ಸ್ ಮತ್ತು ಮೇಂಟೆನೆನ್ಸ್ಗೆ ಬಿಟ್ಟಿರ್ತಾರೆ. ಸೊ ಆ ಕಿಲೋಮೀಟರ್ಸ್ನ ನಾವು ಅದನ್ನು ಲೆಸ್ ಮಾಡ್ಕೋಬೇಕಾಗತ್ತೆ. ಸೊ ಲೆಸ್ ಮಾಡಿದಾಗ ನಮಗೆ ಎಫೆಕ್ಟಿವ್ ಕಿಲೋಮೀಟರ್ಸ್ ಸಿಗುತ್ತೆ. ಸೊ ಅದು ನಮಗೆ ಫೈನಲ್ಲು ನಮಗೆ ಟೋಟಲ್ ಕಿಲೋಮೀಟರ್ಸ್ ಅಂತ ತೊಗೋಬೇಕಾಗತ್ತೆ. ಓಕೆ, ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಆರ್ ಟೋಟಲ್ ಟನ್ ಕಿಲೋಮೀಟರ್ಸ್ ಫಾರ್ ದಿ ಗಿವನ್ ಪೀರಿಯಡ್. ಗಿವನ್ ಪೀರಿಯಡ್ ಮತ್ತೆ ಎಲ್ಲ ಹೇಳ್ದಂಗೆ ಸೊ ಇದೇನಾಗಿರುತ್ತೆ, 1 ಮಂತಿಗಾಗಿರುತ್ತೆ. ಸೊ ಅದಕ್ಕೆ ಮೇಲ್ಗಡೆ ಏನೇನು ತೊಗೊಂಡಿದ್ದೀವಿ ಇಲ್ಲಿ, ಸೊ ಮೇಲ್ಗಡೆ ಅದೇನೇ ನಾವು ಇಲ್ಲಿ ಮತ್ತೆ ತೊಗೊಳ್ಬೇಕಾಗತ್ತೆ. ನಂಬರ್ ಆಫ್ ವೆಹಿಕಲ್ಸು, ನಂಬರ್ ಆಫ್ ಟ್ರಿಪ್ಸ್, ಡಿಸ್ಟೆನ್ಸ್, ನಂಬರ್ ಆಫ್ ಡೇಸ್, ಅದಕ್ಕೆ ಇನ್ನೆರಡು ಇನ್ಕ್ಲೂಡ್ ಆಗುತ್ತೆ, ಕೆಪಾಸಿಟಿ ಮತ್ತು ಕೆಪಾಸಿಟಿ ಯುಟಿಲೈಸ್ಡ್. ಸೊ ಅವೆಲ್ಲನೂ ಮಲ್ಟಿಪ್ಲೈ ಮಾಡಿ ಸೊ ವಿಲ್ ಗೆಟ್ ಎ ಟೋಟಲ್, ದಟ್ ಈಸ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್, ಟೋಟಲ್ ಟನ್ ಕಿಲೋಮೀಟ್ರ್. ಸೊ ಅದರಲ್ಲಿ ಮತ್ತೆ ನೀವು ಸೇಮ್ ಮೇಲ್ಗಡೆ ಏನು ಮಾಡಿದಿರಿ ಅದೇ ಥರ ಪ್ಯಾಸೆಂಜರ್ ಆರ್ ಟನ್ ಕಿಲೋಮೀಟರ್ ಲಾಸ್ಟ್ ಫಾರ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇದ್ದರೆ ಅದನ್ನು ಲೆಸ್ ಮಾಡ್ಕೋಬೇಕು. ಸೊ ಲೆಸ್ ಮಾಡಿದಾಗ ನಿಮಗೆ ಎಫೆಕ್ಟಿವ್ ಪ್ಯಾಸೆಂಜರ್ ಆರ್ ಟನ್ ಕಿಲೋಮೀಟರ್ ಸಿಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ in calculation of operating cost. Okay, so second step calculation of total operating cost. ಸೊ ಅದಕ್ಕೆ ನೀವು ಆಪ್ರೇಟಿಂಗ್ ಕಾಸ್ಟ್ ಶೀಟ್ನ ನೀವು ಅಲ್ಲಿ ಹಾಕೋಬೇಕಾಗುತ್ತೆ. ಆಪ್ರೇಟಿಂಗ್ ಕಾಸ್ಟ್ ಶೀಟಲ್ಲಿ ಇಲ್ಲಿ 3 ಕಾಲಮ್ ತೊಗೊಳ್ತೀರಿ. ಸೊ ಒಂದು ಪರ್ಟಿಕ್ಯುಲರ್ಸು, ಇನ್ನೊಂದು ಇನ್ನರ್ ಕಾಲಮಲ್ಲಿ ಟೋಟಲ್ ರುಪೀಸ್ ಹಾಕಲಿಕ್ಕೆ, ಇನ್ನೊಂದು ಟೋಟಲ್ ಕಾಸ್ಟ್ ಪರ್ ಮಂತ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ. ಸೊ ನಾನು ಆವಾಗಲೇ ಹೇಳಿದೆ ಆಪ್ರೇಟಿಂಗ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಡಿವೈಡ್ ಆಲ್ ದ ಎಕ್ಸ್ಪೆನ್ಸಸ್ ಇಂಟು ಸ್ಟ್ಯಾಂಡಿಂಗ್ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜಸ್ ಆ್ಯಂಡ್ ರನ್ನಿಂಗ್ ಚಾರ್ಜಸ್. ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತಂದರೆ ಆವಾಗಲೇ ಹೇಳಿದೆ, ಸ್ಟ್ಯಾಂಡಿಂಗ್ ಚಾರ್ಜಸ್ ಆರ್ ದೋಸ್ ಚಾರ್ಜಸ್ ವಿಚ್ ವಿಲ್ ನಾಟ್ ವೇರಿ ವಿತ್ ದ ರನ್ನಿಂಗ್ ಆಫ್ ವೆಹಿಕಲ್. ಸೊ ವೆಹಿಕಲ್ ರನ್ ಮಾಡಲಿ ಬಿಡಲಿ ನಿಮಗಲ್ಲಿ ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಏನೇ ಇದ್ದು ಇದರೊಳಗೆ ಅವನ್ನೆಲ್ಲನೂ ಸ್ಟ್ಯಾಂಡಿಂಗ್ ಚಾರ್ಜಸಲ್ಲಿ ಬರ್ಕೊಳ್ಬೇಕಾಗತ್ತೆ. ಸೊ ಇನ್ಶೂರೆನ್ಸ್, ಗ್ಯಾರೇಜ್ ರೆಂಟ್, ರೋಡ್ ಲೈಸೆನ್ಸ್ ಟ್ಯಾಕ್ಸ್, ಪರ್ಮಿಟ್ ಫೀ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲ್ರಿ ಆಫ್ ಸೂಪರ್ವೈಸರ್ಸ್ ಆ್ಯಂಡ್ ಆಫೀಸ್ ಸ್ಟಾಫ್, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ ಇಫ್ ಬೇಸ್ಡ್ ಆನ್ ಟೈಮ್. ಸೊ ಬೇಸ್ಡ್ ಆನ್ ಟೈಮ್ ಇದ್ದಾಗ ನೀವು ಇಲ್ಲಿ ಸ್ಟ್ಯಾಂಡಿಂಗ್ ಚಾರ್ಜಸಲ್ಲಿ ತೊಗೊಳ್ಬೇಕು. ಸೊ ವೇಜಸ್ ಆಫ್ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸ್ ಬೇಸ್ಡ್ ಆನ್ ಟೈಮ್. ಸೊ ಇದರಲ್ಲಿ ಬೇಸ್ಡ್ ಆನ್ ಟೈಮ್ ಅಂತ ಕೊಟ್ಟಾಗ ಮಾತ್ರ ನೀವಲ್ಲಿ ಸ್ಟ್ಯಾಂಡಿಂಗ್ ಚಾರ್ಜಸಲ್ಲಿ ತೊಗೊಳ್ಳಿ. ಸೆಕೆಂಡ್ ಮೇಯ್ನ್ ಎಕ್ಸ್ಪೆನ್ಸ್ ಇದರಲ್ಲಿ ಏನು ಬರುತ್ತೆ ಅಂದರೆ ಮೇಂಟೆನೆನ್ಸ್ ಚಾರ್ಜಸ್ಸು. ಸೊ ಅದರಲ್ಲಿ ಮೇಂಟೆನೆನ್ಸಲ್ಲಿ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್ ಇರ್ಬೋದು, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್ಸು, ಪೇಂಟಿಂಗ್ ಮತ್ತು ಓವರಾಲಿಂಗ್. ಸೊ ಇವೆಲ್ಲನೂ ನಾವು ಮೇಂಟೆನೆನ್ಸ್ ಚಾರ್ಜಸ್ ಹೆಡ್ಡಿಂಗಲ್ಲಿ ತೊಗೊಳ್ತೀವಿ. ಸೊ ಅದರಲ್ಲಿ ಒಂದು ಲೆಸ್ ಮಾಡಬೇಕಾಗತ್ತೆ, ರೀಸೇಲ್ ವ್ಯಾಲ್ಯೂ ಆಫ್ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್. ಇಫ್ ದಟ್ ಈಸ್ ದ ಇನ್ಕಮ್ ರಿಸೀವ್ಡ್ ಫ್ರಮ್ ದ ರಿಸೇಲ್ ವ್ಯಾಲ್ಯೂ ಆಫ್ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್. ಸೊ ಏನಾದರೂ ಸೇಲ್ ಮಾಡಿದಾಗ ಅದರಲ್ಲಿ ಬಂದಿದ್ದ ಇನ್ಕಮ್ನ ಈ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ಯಾವುದು ಮೇಂಟೆನೆನ್ಸ್ ಚಾರ್ಜಸ್ದು ಅದರಲ್ಲಿ ಲೆಸ್ ಮಾಡಿ ಔಟ್ ಕಾಲಮ್ಗೆ ಹಾಕಿ. ಥರ್ಡ್ ಮೇನ್ ಎಕ್ಸ್ಪೆನ್ಸ್ ನಿಮಗೆ ರನ್ನಿಂಗ್ ಚಾರ್ಜಸ್ ಆಗಿರುತ್ತೆ. ರನ್ನಿಂಗ್ ಚಾರ್ಜಸ್ ಆರ್ ದೋಸ್ ಚಾರ್ಜಸ್ ವಿಚ್ ವೇರಿ ಅಕಾರ್ಡಿಂಗ್ ಟು ದ ರನ್ನಿಂಗ್ ಆಫ್ ವೆಹಿಕಲ್. ಸೊ ವೆಹಿಕಲ್ ಹೇಗೆ ರನ್ ಆಗ್ತಾ ಇರುತ್ತೆ ಆ ಥರ ಎಕ್ಸ್ಪೆನ್ಸಸ್ಸು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಪೆಟ್ರೋಲ್, ಡೀಸೆಲ್, ಇಂಜಿನ್ ಆಯಿಲ್, ಲೂಬ್ರಿಕೇಟಿಂಗ್ ಆಯಿಲ್, ಗ್ರೀಸ್ ಎಟ್ಸೆಟ್ರಾ. ಆಮೇಲೆ ವೇಜಸ್ ಆಫ್ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸ್ ಇಫ್ ಬೇಸ್ಡ್ ಆನ್ ಕಿಲೋಮೀಟರ್ಸ್. ಸೊ ಕೆಲವು ಸಾರಿ ಮಾತ್ರ ಕಿಲೋಮೀಟರ್ಸ್ ಬೇಸಿಸ್ ಮೇಲೆ ವೇಜಸ್ನ
ವೇಜಸ್ನ ಕೊಡ್ತಾರೆ ಡ್ರೈವರ್ಸ್ಗೆ, ಕಂಡಕ್ಟರ್ಸ್ಗೆ, ಆಗ ನಾವಲ್ಲಿ ರನ್ನಿಂಗ್ ಚಾರ್ಜಸಲ್ಲಿ ತೊಗೊಳ್ಬೇಕು. ಮತ್ತು ಡಿಪ್ರಿಸಿಯೇಷನ್ ಇಫ್ ಬೇಸ್ಡ್ ಆನ್ ಕಿಲೋಮೀಟರ್ಸ್, ಕೆಲವು ಸಾರಿ ಡಿಪ್ರಿಸಿಯೇಷನ್ ಬೇಸ್ಡ್ ಆನ್ ಕಿಲೋಮೀಟರ್ಸ್ ಕೊಟ್ಟಿರ್ತಾರೆ, ಅಲ್ಲಿ ಲೈಫ್ ಇನ್ ಕಿಲೋಮೀಟರ್ಸ್ ಅಂತ ಕೊಟ್ಟಾಗ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಆವಾಗ ಅದನ್ನು ನಾವು ಇಲ್ಲಿ ರನ್ನಿಂಗ್ ಚಾರ್ಜಸಲ್ಲಿ ತೊಗೊಳ್ತೀವಿ. ಸೊ ಇಲ್ಲಿ 3 ಟೋಟಲ್ ಸಿಗುತ್ತೆ ನಿಮಗೆ, ಸ್ಟ್ಯಾಂಡಿಂಗ್ ಚಾರ್ಜಸ್ಸು, ಮೇಂಟೆನೆನ್ಸ್ ಚಾರ್ಜಸ್ಸು ಮತ್ತು ರನ್ನಿಂಗ್ ಚಾರ್ಜಸ್. ಈ 3 ಟೋಟಲ್ ಮಾಡಿದಾಗ you'll get the total operating cost. So first step was to calculate the total kilometers and total passenger kilometer or total ton kilometers. Second step, to calculate the total operating cost. So last step and the final step is calculation of cost per kilometer or cost per passenger kilometer. ನಿಮಗೆ ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಇದು ಫೈನಲ್ ಆನ್ಸರ್ ಬರಲಿಕ್ಕೆ ಮೇಲಿನ 2 ಸ್ಟೆಪ್ಪು ಭಾಳ ಇಂಪಾರ್ಟೆಂಟು. ಸೊ ಅದರಲ್ಲಿ ಕಾಸ್ಟ್ ಪರ್ ಕಿಲೋಮೀಟ್ರ್ ಕೇಳಿದಾಗ ನೀವು ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಕಿಲೋಮೀಟರ್ ಅಥವಾ ಟೋಟಲ್ ಎಫೆಕ್ಟಿವ್ ಕಿಲೋಮೀಟರ್ಸ್ನ ತೊಗೊಂಡು ಡಿವೈಡ್ ಮಾಡಿ ವಿಲ್ ಗೆಟ್ ದ ಕಾಸ್ಟ್ ಪರ್ ಕಿಲೋಮೀಟರ್. ಸೊ ಇಫ್ ದೇ ಆಸ್ಕ್ ಫಾರ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಆರ್ ಕಾಸ್ಟ್ ಪರ್ ಟನ್ ಕಿಲೋಮೀಟರ್, ಸೊ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್, ಟೋಟಲ್ ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟರ್ ಆರ್ ಟೋಟಲ್ ಎಫೆಕ್ಟಿವ್ ಟನ್ ಕಿಲೋಮೀಟ್ರಿಂದ ಡಿವೈಡ್ ಮಾಡಿರಿ, ಯು ವಿಲ್ ಗೆಟ್ ದ ಕಾಸ್ಟ್ ಪರ್ ಪ್ಯಾಸೆಂಜರ್ kilometer or cost per ton kilometers. These are the 3 steps while calculating the operating cost. So first step, to calculate the total kilometers or total passenger kilometer or total ton kilometer. Second step, total operating cost. Third step, calculation of cost per kilometer or cost per passenger kilometer or ton kilometer. Okay, we will solve one problem. So while reading the problem, you have to identify the important factors. Madhavi Patel Transport Company runs the following fleet of buses in the town limits of Hemagiri for 30 days in a month. ಸೊ ಇಲ್ಲಿ ನೋಡಿ ಐಡೆಂಟಿಫೈ ಮಾಡ್ಕೊಂಬಿಡಿ, 30 days in a month ಅಂತ ಕೊಟ್ಟಿದ್ದಾರೆ ನಮಗೊಂದು. ಸೊ ಇಲ್ಲಿ ಇನ್ಫಾರ್ಮೇಷನ್ ಸಿಕ್ತು 30 days in a month ಅಂತ. ಸೊ 10 buses of 50 passenger capacity and 15 buses of 40 passenger capacity. So 10 buses of 50 passenger capacity and 15 buses of 40 passenger. ಇಲ್ಲಿ ಎರಡು ಇನ್ಫಾರ್ಮೇಷನ್ ಸಿಕ್ಕಿದೆ. 10 buses ವೆಹಿಕಲ್ಸ್ ಒಂದು 50 ಪ್ಯಾಸೆಂಜರು ಮತ್ತು 15 ಬಸ್ಸಸ್ದು 40 ಪ್ಯಾಸೆಂಜರ್ ಕೆಪಾಸಿಟಿ ಅದು ಒಂದು ಸಿಕ್ತು. ಸೊ ಅಲ್ಲಿಗೆ 3 ಇನ್ಫಾರ್ಮೇಷನ್ ಸಿಕ್ತು. ಈಚ್ ಬಸ್ ಮೇಕ್ಸ್ 10 trips in a day covering a distance of 8 kilometers. ಸೊ ಇಲ್ಲಿ 10 trips a day covering a distance of 8 kilometers ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವಿತಿನ್ ಸಿಟಿ ಲಿಮಿಟ್ಸ್ ಆಫ್ ಹೇಮಗಿರಿ ಅಂತ ಹೇಳಿಬಿಟ್ಟು 10 trips ಅಂತ ಕೊಟ್ಟಿದ್ದಾರೆ. 8 kilometers ಅಷ್ಟೇ. ಸೊ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇಲ್ಲ. ಸೊ ಅಲ್ಲಿ ನಿಮಗೆ ರೌಂಡ್ ಟ್ರಿಪ್ ಬರಲ್ಲ, ಓನ್ಲಿ 10 trips ಸಿಗುತ್ತೆ ಮತ್ತು ಡಿಸ್ಟೆನ್ಸು ನಿಮಗೆ 8 kilometers ಆಗಿರುತ್ತೆ. ಸೊ ಇನ್ ಈಚ್ ಟ್ರಿಪ್ ವಿತ್ 75% ಆಫ್ ಸೀಟ್ಸ್ ಆಕ್ಯುಪೈಡ್ ಅಂತ ಕೊಟ್ಟಿದ್ದಾರೆ. ಕೆಪಾಸಿಟಿ ಯುಟಿಲೈಸ್ಡು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ 75% ಆಫ್ ಸೀಟ್ಸ್ ಆರ್ ಆಕ್ಯುಪೈಡ್ ಅಂತ ಗೊತ್ತಾಗ್ತಾ ಇದೆ. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ನೆಕ್ಸ್ಟ್ ಕೊಟ್ಟಿದ್ದಾರೆ. ಜನರಲಿ 5 buses ಆರ್ ಕೆಪ್ಟ್ ಅವೇ ಫ್ರಮ್ ದ ರೋಡ್ಸ್ ಫಾರ್ ರಿಪೇರ್ಸ್. ಸೊ ಹೇಳಿದೆ, ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಕಂಡುಹಿಡ್ಕೋಬೇಕಾದ್ರೆ ನಿಮಗೆ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಲಾಸ್ಟ್ ಫಾರ್ ರಿಪೇರ್ಸ್ ಅನ್ನೋದನ್ನ ಲೆಸ್ ಮಾಡ್ಕೋಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. 5 buses ಆರ್ ಕೆಪ್ಟ್ ಅವೇ ಅಂತ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ದೆನ್ ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಫಾರ್ 30 days ಅಂತ ನೋಡಿದಾಗ ಡ್ರೈವರ್ಸ್ ಸ್ಯಾಲರಿ ₹15,000. ಸೊ ನಾನು ಹೇಳಿದೆ ಆಪ್ರೇಟಿಂಗ್ ಕಾಸ್ಟ್ ಶೀಟ್ನ ಮಾಡ್ಕೋಬೇಕಾದ್ರೆ ನಿಮಗೆ ಐಡೆಂಟಿಫೈ ಮಾಡಿ ಯಾವುದು ಸ್ಟ್ಯಾಂಡಿಂಗ್ ಚಾರ್ಜು, ಯಾವುದು ಮೇಂಟೆನೆನ್ಸ್ ಚಾರ್ಜು, ಯಾವುದು ರನ್ನಿಂಗ್ ಚಾರ್ಜ್ ಅಂತ. ಡ್ರೈವರ್ ಸ್ಯಾಲ್ರಿ ₹15,000. ಸೊ ಸ್ಯಾಲ್ರಿ ಅಂತ ಬಂದಾಗ ಸಾಮಾನ್ಯವಾಗಿ ಅದು ಸ್ಟ್ಯಾಂಡಿಂಗ್ ಚಾರ್ಜಸ್ ಆಗಿರುತ್ತೆ. ಡ್ರೈವರ್ ಸ್ಯಾಲ್ರಿ ಸ್ಟ್ಯಾಂಡಿಂಗ್ ಚಾರ್ಜ್, ಮ್ಯಾನೇಜರ್ ಸ್ಯಾಲ್ರಿ ಸ್ಟ್ಯಾಂಡಿಂಗ್ ಚಾರ್ಜ್, ಗ್ಯಾರೇಜ್ ರೆಂಟ್ ಸ್ಟ್ಯಾಂಡಿಂಗ್ ಚಾರ್ಜ್, ಪೆಟ್ರೋಲ್ ಇಟ್ ಈಸ್ ಅ ರನ್ನಿಂಗ್ ಚಾರ್ಜ್, ಲೂಬ್ರಿಕೆಂಟ್ ರನ್ನಿಂಗ್ ಚಾರ್ಜ್ ಆಗುತ್ತೆ. ರಿಪ್ಲೇಸ್ಮೆಂಟ್ ಆಫ್ ಟೈರ್ಸ್ ಆ್ಯಂಡ್ ಟ್ಯೂಬ್ಸು ₹6,600. ದಿಸ್ ಈಸ್ ಅ ಮೇಂಟೆನೆನ್ಸ್ ಚಾರ್ಜ್. ಸೊ ದೇ ಹ್ಯಾವ್ ಆಸ್ಕ್ಡ್ to calculate the cost per passenger kilometer.
ಸೊ ಇಲ್ಲಿ ನಿಮಗೆ ಕೇಳಿರೋದು ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನು ನಮ್ಮ ಇದ್ರ ಪ್ರಕಾರ, ಸೊ ಫಸ್ಟ್ ನಾವು ಐಡೆಂಟಿಫೈ ಮಾಡ್ಕೊಂಬಿಡೋಣ ಏನೇನು ಇನ್ಫಾರ್ಮೇಷನ್ ಇದೆ ಅದನ್ನ ಒಂದು ಸತಿ ಬರ್ಕೊಂಬಿಡೋಣ. ಸೊ ನಂಬರ್ ಆಫ್ ವೆಹಿಕಲ್ಸು 10 ಬಸ್ಸಸ್ ವಿತ್ 50 ಪ್ಯಾಸೆಂಜರ್ ಕೆಪಾಸಿಟಿ, 15 ಬಸ್ಸಸ್ ವಿತ್ 40 ಪ್ಯಾಸೆಂಜರ್ ಕೆಪಾಸಿಟಿ. ಸೊ ಎರಡೂ ಬರೆದಿದ್ದೀನಿ, ಕೆಪಾಸಿಟಿ ಆ್ಯಂಡ್ ದ ವೆಹಿಕಲ್ ನಂಬರ್ ಆಫ್ ವೆಹಿಕಲ್ಸ್. ಓಕೆ, ನೆಕ್ಸ್ಟು ನಂಬರ್ ಆಫ್ ಟ್ರಿಪ್ಸ್ 10 ಟ್ರಿಪ್ಸ್ ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸು 8 ಕಿಲೋಮೀಟರ್ಸ್, ನಂಬರ್ ಆಫ್ ಡೇಸು 30 ಡೇಸು, ಕೆಪಾಸಿಟಿ ಯುಟಿಲೈಸ್ಡ್ 75%, ಸೀಟ್ಸ್ ಆಕ್ಯುಪೈಡ್, ಸೊ 75% ಕೆಪಾಸಿಟಿ ಯುಟಿಲೈಸ್ಡ್. So what is the first step? First step is to calculate the total kilometer and total passenger kilometer, or total ton kilometer. I have already explained. So whether there is a need to calculate the total kilometers. ಇಲ್ಲಿ ನಾವು ಟೋಟಲ್ ಕಿಲೋಮೀಟರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ? ಸೊ ಇಲ್ಲಿ ನೋಡ್ಕೋಬೇಕು ಕ್ವಶನಲ್ಲಿ ನಿಮಗೆ. ಸೊ ಆಪ್ರೇಟಿಂಗ್ ಕಾಸ್ಟ್ಸ್ ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಇಲ್ಲಿ ಪೆಟ್ರೋಲು, ಡೀಸೆಲ್ ಮತ್ತು ಇದು ಡಿಪ್ರಿಸಿಯೇಷನ್ ಬಗ್ಗೆ ಏನು ಇನ್ಫಾರ್ಮೇಷನೇ ಇಲ್ಲ, ಬಿಟ್ಬಿಡಿ. ಸೊ ಪೆಟ್ರೋಲ್ ಕೊಟ್ಟಿದ್ದಾರೆ ₹25,800. ಸೊ ಇಲ್ಲಿ ನಿಮಗೆ ಡೈರೆಕ್ಟ್ ಅಮೌಂಟೇ ಕೊಟ್ಟಿದ್ದಾರೆ. 1 ಕಿಲೋಮೀಟ್ರಿಗೆ ಎಷ್ಟು ಅಂತ ಕೊಟ್ಟಾಗ ನೀವು ಕಂಡುಹಿಡ್ಕೊಳ್ಳೋಕ್ಕೆ ನಿಮಗೆ ಟೋಟಲ್ ಕಿಲೋಮೀಟರ್ಸ್ ಬೇಕಾಗುತ್ತೆ. ಸೊ ನಿಮಗೆ ಟೋಟಲ್ ಕಿಲೋಮೀಟರ್ಸ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೇನು ಮಾಡ್ಕೋಬೇಕು, ನೀವು ಬರೀ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏನೇನಿದೆ ನೋಡ್ಕೊಳ್ಳಿ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್, ನಂಬರ್ ಆಫ್ ವೆಹಿಕಲ್ಸ್, ನಂಬರ್ ಆಫ್ ಟ್ರಿಪ್ಸ್, ಡಿಸ್ಟೆನ್ಸ್, ನಂಬರ್ ಆಫ್ ಡೇಸ್, ಇಲ್ಲಿ ಬಿಟ್ಟೋಗಿದೆ ಬರ್ಕೊಳ್ಳಿ. ನಂಬರ್ ಆಫ್ ಡೇಸ್ ಇಂಟು ಕೆಪಾಸಿಟಿ ಯುಟಿಲೈಸ್ಡ್. ಸೊ ಇದೊಂದು ಬಿಟ್ಟೋಗಿದೆ, ನಂಬರ್ ಆಫ್ ಡೇಸ್ ಅನ್ನೋದು ಟೈಪಿಂಗಲ್ಲಿ. ಓಕೆ, ಸೊ 50 ಪ್ಯಾಸೆಂಜರ್ ಕೆಪಾಸಿಟಿ ಇದು ಸಪ್ರೇಟ್ ಮಾಡ್ಕೊಳ್ಳಿ, 40 ಪ್ಯಾಸೆಂಜರ್ ಕೆಪಾಸಿಟಿ ಇದು ಸಪ್ರೇಟ್ ಮಾಡ್ಕೊಳ್ಳಿ. ಸೊ 50 ಪ್ಯಾಸೆಂಜರ್ ಕೆಪಾಸಿಟಿದು ಎಷ್ಟಿದೆ? 10 ವೆಹಿಕಲ್ಸು, 10 ಟ್ರಿಪ್ಸು, ಡಿಸ್ಟೆನ್ಸು 8 ಕಿಲೋಮೀಟರ್ಸು, ಇಂಟು 30 ಡೇಸ್. ಸೊ ಇಲ್ಲಿ ಬಿಟ್ಟಿದೆಲ್ಲ 30 ಡೇಸ್ ಇಂಟು 50 ಕೆಪಾಸಿಟಿ ಪ್ಯಾಸೆಂಜರ್ ಕೆಪಾಸಿಟಿ ಇಂಟು 75% ಯುಟಿಲೈಸ್ಡ್. ಸೊ ನಿಮಗೆ ಟೋಟಲ್ 9 ಲ್ಯಾಕ್ ಬರುತ್ತೆ. ಸೊ ಅದೇ ಥರ 40 ಪ್ಯಾಸೆಂಜರ್ ಕೆಪಾಸಿಟಿದು ಸಪ್ರೇಟ್ ಮಾಡಿ ಅಂತ ಹೇಳಿದೆ. 15 ವೆಹಿಕಲ್ಸ್ ಇದೆ, ಇಂಟು 10 ಟ್ರಿಪ್ಸ್, ಇಂಟು 8 ಕಿಲೋಮೀಟ್ರ್, ಇಂಟು 30 ಡೇಸ್, ಇಂಟು 40 ಪ್ಯಾಸೆಂಜರ್ ಕೆಪಾಸಿಟಿ, ಇಂಟು 75% ಯುಟಿಲೈಸ್ಡ್. ಸೊ ಅಲ್ಲಿಗೆ ಟೋಟಲ್ ನಿಮಗೆ 10,80,000 ಆಯಿತು. ಟೋಟಲ್ ನಿಮಗೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸು ಸೊ 19,80,000 ಆಯಿತು. ಸೊ ಅದರಲ್ಲಿ ನಾನು ಹೇಳಿದೆ ವೆಹಿಕಲ್ ನಂಬರ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್ ಲೇಟ್ ಡೌನ್ ಫಾರ್ ರಿಪೇರ್ಸ್ ಇದ್ದರೆ ಲೆಸ್ ಮಾಡಿ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಕೆಲವು ಸಾರಿ ಏನಾಗಿರುತ್ತೆ, ಪರ್ಸಂಟೇಜಲ್ಲಿ ಕೊಟ್ಬಿಡ್ತಾರೆ. ಸೊ 10% ಪ್ಯಾಸೆಂಜರ್ ಕಿಲೋಮೀಟರ್ಸ್ ಲೇಟ್ ಡೌನ್ ಫಾರ್ ರಿಪೇರ್ಸ್ ಅಂತ ಕೊಟ್ಟಾಗ 19,80,000 ಇಂಟು 10% ಮಾಡಿಕೊಂಡ್ರೆ ಏನು ಬರುತ್ತೆ ಅದನ್ನು ತೊಗೋಬೇಕು. ಆದರೆ ಇಲ್ಲೇನು ಕೊಟ್ಟಿದ್ದಾರೆ, ನಂಬರ್ ಆಫ್ ಬಸ್ಸಸ್ ಲೇಟ್ ಡೌನ್ ಅಂತ ಕೊಟ್ಟಾಗ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ನಂಬರ್ ಆಫ್ ಬಸ್ಸಸ್ ಟೋಟಲ್ ನಂಬರ್ ಆಫ್ ಬಸ್ಸಸ್ ಎಷ್ಟು? 25. ಎಷ್ಟು ನಂಬರ್ ಆಫ್ ಬಸ್ಸಸ್ ಲೇಟ್ ಡೌನ್ ಮಾಡಿದ್ದಾರೆ? 5. ಸೊ 5 ಡಿವೈಡೆಡ್ ಬೈ 25. ಸೊ ಔಟ್ ಆಫ್ 25, 5 ಬಸ್ಸಸ್ ಹ್ಯಾವ್ ಬೀನ್ ಲೇಟ್ ಡೌನ್. ಸೊ ಇಂಟು ಟೋಟಲ್ ಎಷ್ಟು? 19,80,000. ಸೊ ಹಾಗೆ ಅವಾಗ ಪರ್ಸಂಟೇಜಲ್ಲಿ ಕೊಟ್ಟಾಗ ಏನು ಮಾಡ್ತಾಯಿದ್ರಿ, 10% ಅಂತ ಕೊಟ್ಟರೆ 10/100 ಅಂತ ಹಾಕ್ಕೊಳ್ತಾಯಿದ್ರಿ. ಅದೇ ಥರ ಇಲ್ಲಿ ಸೊ ನಂಬರ್ ಆಫ್ ಬಸ್ಸಸ್ ಲೇಟ್ ಡೌನ್ ಅಂತ ಕೊಟ್ಟಾಗ ನಂಬರ್ ಆಫ್ ಬಸ್ಸಸ್ಸು ಕೆಳಗಡೆ ತೊಗೊಳ್ತೀರಿ, ಬರೀತೀರಿ. ಮೇಲ್ಗಡೆ ಎಷ್ಟು ಲೇಟ್ ಡೌನ್ ಮಾಡಿದ್ದಾರೆ? 5 ಅಂತ ಮೇಲ್ಗಡೆ ತೊಗೊಳ್ಳಿ. ಇಂಟು ನಂಬರ್ ಆಫ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ 19,80,000 ಮಾಡಿದರೆ 3,96,000 ಬರುತ್ತೆ. ಸೊ ಅದನ್ನು ಟೋಟಲಲ್ಲಿ ಲೆಸ್ ಮಾಡಿರಿ, ವಿಲ್ ಗೆಟ್ ಟೋಟಲ್ ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಎಷ್ಟಾಯಿತು? 15,84,000 ಕಿಲೋಮೀಟರ್ಸ್ ಆಯಿತು, ಪ್ಯಾಸೆಂಜರ್ ಕಿಲೋಮೀಟರ್ಸ್ ಆಯಿತು. ಸೊ ಇದಾಯಿತು, ಇದು ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ ಏನಂದರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಪರ್ ಮಂತ್. ಸೊ ಇಲ್ಲಿ ಪರ್ ಮಂತ್ಗೆ ಕೊಟ್ಟಿರೋದ್ರಿಂದ ನೀವು ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು 1 ಮಂತಿಗೆ ಮಾಡ್ಕೋಬೇಕಾಗತ್ತೆ. ಸೊ ನಾವು ಅವಾಗಲೇ ಮಾಡ್ಕೊಂಡ್ವಿ, ಐಡೆಂಟಿಫೈ ಮಾಡಿದ್ವಿ. ಸೊ ಯಾವ್ಯಾವುದು ನಮಗೆ ಸ್ಟ್ಯಾಂಡಿಂಗ್ ಚಾರ್ಜ್ ಆಗುತ್ತೆ, ಯಾವುದು ಮೇಂಟೆನೆನ್ಸು, ಯಾವುದು ರನ್ನಿಂಗ್ ಚಾರ್ಜ್ ಆಗುತ್ತೆ ಅಂತ. ಇದರಲ್ಲಿ ಸ್ಟ್ಯಾಂಡಿಂಗ್ ಚಾರ್ಜಸಲ್ಲಿ ಯಾವ್ಯಾವ್ದು ಬಂತು? ಡ್ರೈವರ್ ಸ್ಯಾಲ್ರಿ ಡೈರೆಕ್ಟ್ ಕೊಟ್ಟಿರೋದ್ರಿಂದ ಈಸಿ ಪ್ರಾಬ್ಲಮ್ ತೊಗೊಂಡಿದ್ದೀನಿ ಇಲ್ಲಿ. ಸೊ ಡ್ರೈವರ್ ಸ್ಯಾಲ್ರಿ 15,000, ಮ್ಯಾನೇಜರ್ ಸ್ಯಾಲ್ರಿ 5,000, ಗ್ಯಾರೇಜ್ ರೆಂಟು 4,000. ಸೊ ಡೈರೆಕ್ಟ್ಲಿ ದೇ ಹ್ಯಾವ್ ಗಿವನ್. ಸೊ ಇನ್ನರ್ ಕಾಲಮಲ್ಲಿ ತೊಗೊಂಡ್ಬಿಟ್ಟು ಟೋಟಲ್ ವಿ ಹ್ಯಾವ್ ಕಮ್ ಅಟ್ 24,000. ಸೊ ನೆಕ್ಸ್ಟ್ ಮೇಂಟೆನೆನ್ಸ್ ಚಾರ್ಜಸ್, ಓನ್ಲಿ ಒನ್ ಮೇಂಟೆನೆನ್ಸ್ ಚಾರ್ಜ್, ದಟ್ ಈಸ್ ರಿಪ್ಲೇಸ್ಮೆಂಟ್ ಆಫ್ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್ 6,600. ಸೊ ಔಟರ್ ಕಾಲಮ್ಗಿಡಿ. ಸೊ ರನ್ನಿಂಗ್ ಚಾರ್ಜಸ್ 2 ಇದೆ, ಪೆಟ್ರೋಲು ಮತ್ತು ಲೂಬ್ರಿಕೆಂಟ್. ಸೊ 25,800 ಪೆಟ್ರೋಲ್ ಚಾರ್ಜ್, ಲೂಬ್ರಿಕೆಂಟ್ ಚಾರ್ಜಸ್ಸು 9,000, ಟೋಟಲ್ 34,800. ಟೋಟಲ್ ಆಪ್ರೇಟಿಂಗ್ ಕಾಸ್ಟು 65,400 ಆಯಿತು.
ಸೊ ನಿಮಗೆ ಸೆಕೆಂಡ್ ಸ್ಟೆಪ್ ಈಸ್ ಆಲ್ಸೋ ಓವರ್. ಥರ್ಡ್ ಸ್ಟೆಪ್ಪು ನಿಮಗೆ ಕ್ಯಾಲ್ಕುಲೇಷನ್ ಆಫ್ ಆಪ್ರೇಟಿಂಗ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಇಲ್ಲಿ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ನಮಗೆ ಕೇಳಿರೋ ಕ್ವೆಶನ್. ಸೊ ಇಲ್ಲಿ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರಿಗೆ ಥರ್ಡ್ ಸ್ಟೆಪ್ಪಲ್ಲಿ ನಾನು ಫಾರ್ಮುಲಾ ಕೊಟ್ಟಿದ್ದೀನಿ. ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಪರ್ ಮಂತ್ ಡಿವೈಡೆಡ್ ಬೈ ಟೋಟಲ್ ಎಫೆಕ್ಟಿವ್. ಸೊ ಅಲ್ಲಿ ಏನು ಮಾಡಿದೆ, ಎಫೆಕ್ಟಿವ್ ಅನ್ನೋದು ಕೊಟ್ಟಿಲ್ಲ. ಓಕೆ, ಟೋಟಲ್ ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟರ್ ಪರ್ ಮಂತ್. ಸೊ ಎಷ್ಟಾಗಿತ್ತು ನಮ್ಮದು 65,400 ಟೋಟಲ್ ಆಪ್ರೇಟಿಂಗ್ ಕಾಸ್ಟು. ಸೊ 15,84,000 ಇಲ್ಲಿ ಕೊಟ್ಟಿದೆ. ಸೊ ಅದು ನಿಮಗೆ ಟೋಟಲ್ ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟ್ರ್. ಸೊ ಡಿವೈಡ್ ಮಾಡಿ ವಿಲ್ ಗೆಟ್ ರುಪೀ 0.04139 ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್. ಸೊ ಇದು ನಿಮ್ಮದು ಆನ್ಸರ್. ಓಕೆ, ಸೊ ಇದು ತುಂಬ ಈಸಿ ಇದೆ ಆಪ್ರೇಟಿಂಗ್ ಕಾಸ್ಟ್ ಶೀಟು ಮಾಡೋದು. ಸೊ ನೀವು ಫಸ್ಟು ಸ್ಟೆಪ್ಸನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಕೊಳ್ರಿ. ಆ ಸ್ಟೆಪ್ಸ್ ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಮಾಡೋದು ಕಷ್ಟ ಆಗುತ್ತೆ. ಸೊ ಒಂದೊಂದು ಸ್ಟೆಪ್ ಯಾವ್ಯಾವಾಗೂ ಮಾಡ್ಕೊಂಬಿಟ್ಟು ಆಮೇಲೆ ಮಾಡೋಕ್ಕೆ ಹೋದರೆ ಕಷ್ಟ. ಸ್ಟೆಪ್ ವೈಸ್ ಮಾಡ್ಕೊತ ಬನ್ನಿ. ಸೊ ದಟ್ ವಿಲ್ ಬಿ ವೆರಿ ಈಸಿ.